ಚಿಕ್ಕಿ ಇದೆಲ್ಲಿ ಏನು ಅದು? ಡಾಕ್ಟರ್ ಬರ್ಕೊಟ್ರಲ್ಲ ಆ ಮಾತ್ರೆ. ರಿತು ನೀರು ಕೊಡು. ಚಿಕ್ಕಿ ಇದನ್ನು ತೊಗೊಂಡು ಮಲ್ಕೊಳ್ಳಿ. ಎದ್ದೇಳ ಇಷ್ಟರಲ್ಲಿ ಹುಷಾರಾಗ್ತೀರಾ? ಸರಿ ಚಿಕ್ಕಿ, ಇವಾಗ ಮಲ್ಕೊಂಡು ಸ್ವಲ್ಪ ರೆಸ್ಟ್ ತಗೊಳ್ಳಿ. ನಾನು ಇಲ್ಲೇ ಪಕ್ಕದ ರೂಮಲ್ಲಿ ಇರ್ತೀನಿ. ಸ್ವಲ್ಪ ಆಫೀಸ್ ಕೆಲಸ ಇದೆ, ಅದನ್ನ ಮುಗಿಸ್ಕೊತಾ ಇರ್ತೀನಿ. ಏನಾದರೂ ಬೇಕಿದ್ರೆ ನನ್ನ ಕರೀರಿ, ನಾ ಬರ್ತೀನಿ. ಆಯಿತು ಕಣ. ಏ ಕತ್ತೆ, ಚಿಕ್ಕಿ ಜೊತೆನೇ ಇರೋ. ಫೋನ್ ನೋಡ್ಕೊಂಡು ಕೂತಿರ್ಬೇಡ, ಸ್ವಲ್ಪ ನೋಡ್ಕೋ ಹುಷಾರಾಗಿ. ಏಯ್, ಅದನ್ನೇನೋ ನೀನು ನನಗೆ ಹೇಳೋದು? ಸುಮ್ಮನೆ ಇಲ್ಲಿಂದ ಹೋಗು. ಏಯ್, ಅವ್ರಿಗೆ ಹುಷಾರಿಲ್ಲ ಕಣ, ಇವಾಗಾರು ಜಗಳಾಡದ್ ಬಿಡೆ. ಶುರು ಮಾಡಿದ್ಯಾರೋ ನೀನೇ ತಾನೇ? ಏ, ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ಸಾರಿ ಚಿಕ್ಕಿ, ನೀವು ರೆಸ್ಟ್ ಮಾಡಿ. ನೋಡ್ಕೊಳಕತ್ತೆ. ಅಮ್ಮ, ನೀರು ಖಾಲಿ ಆಗಿದೆ, ನಾನು ತುಂಬಿಸ್ಕೊಂಡ್ಬರ್ತೀನಿ. ನೀ ಮಲ್ಕೋ. ಏಯ್, ಇಲ್ಲೇನೇ ಮಾಡ್ತಾ ಇದೀಯ ನೀನು? ಇಲ್ಲೇನು ಕೆಲಸ ನಿನ್ಗೆ? ಕೀರ್ತನ, ನೀನು ಯಾವಾಗ ಬಂದೆ? ಈಗಷ್ಟೇ ಬಂದೆ ಚಿಕ್ಕಿ. ಹೇಗಿದ್ದೀರಾ ಇವಾಗ? ಪರವಾಗಿಲ್ಲ ಕೀರ್ತನ. ಅಮ್ಮ, ಇವಳೇನಿಕ್ಕೆ ಇಲ್ಲಿಗೆ ಬಂದ್ಲು ಅಂತ ಕೇಳಿ. ರಿತು, ರಿತು ಏನಿಲ್ಲ, ಟ್ಯಾಬ್ಲೆಟ್ ನೋಡ್ತಿದ್ದೆ ಅಷ್ಟೇ. ಯಾಕೆ? ರಿತು, ಅದು ಎಷ್ಟು ಅಂತ ಪ್ರಶ್ನೆ ಕೇಳ್ತೀಯ? ನಿನಗಂತೂ ನನ್ನ ಮೇಲೆ ಬರೀ ಅನುಮಾನ. ಟ್ಯಾಬ್ಲೆಟ್ನ ಬರೀ ನೋಡ್ತಿರ್ಲಿಲ್ಲ, ನೀನು ಅದ್ರ ಫೋಟೋ ಕೂಡ ತಗೊಂಡೆ. ಅದೇ ಯಾಕೆ ಅಂತ ಕೇಳ್ತಿರೋದು. ಫೋಟೋ ತೊಗೊಂಡು ನಾನೇನು ಉಪ್ಪು ಖಾರ ಹಾಕೋತೀನಾ? ಒಂದು ವೇಳೆ ಮಾತ್ರೆ ಮುಗ್ದೋದ್ರೆ ತರೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಫೋಟೋ ತಗೋತಾ ಇದ್ದೆ ಅಷ್ಟೇ. ಇದರಲ್ಲೂ ನಿನಗೆ ಡೌಟ್ ಬರುತ್ತೆ ಅಂದರೆ ಐ ಕಾಂಟ್ ಹೆಲ್ಪ್ ಇಟ್. ನಿಜವಾಗ್ಲೂ ಅಷ್ಟೇನಾ? ಅಷ್ಟೇ, ಇನ್ನೆಷ್ಟು? ನಿನ್ನ ತಲೆನ ಸ್ವಲ್ಪ ಕ್ಲೀನಾಗಿ ಇಟ್ಕೊ, ಆಗ ಎಲ್ಲ ಸರಿ ಹೋಗುತ್ತೆ. ಈ ಅನುಮಾನದ ಪಿಶಾಚಿನ ನಿನ್ನ ತಲೆಯಿಂದ ಹೊರಗೆ ಹಾಕು. ಚಿಕ್ಕಿ, ನಿಮ್ಮನ್ನ ಮಾತಾಡ್ಸ್ಕೊಂಡು ಹೇಗಿದ್ದೀರಾ ಅಂತ ಕೇಳಿ ಹೋಗೋಣ ಅಂತ ಬಂದೆ. ನೋಡಿ ನಿಮ್ಮ ಮಗಳು ಹೇಗೆ ಆಡ್ತಿದ್ದಾಳೆ ಅಂತ. ಬಿಡು ಕೀರ್ತನ, ನೀನು ಬೇಜಾರು ಮಾಡ್ಕೋಬೇಡ. ನನ್ನ ಬಗ್ಗೆ ಬಿಡಿ ಚಿಕ್ಕಿ, ನೀವು ಹುಷಾರು. ನಾನು ಆಮೇಲೆ ಬರ್ತೀನಿ. ರಿತು, ಏನೇ ನಿಂದು? ಏನಮ್ಮ, ಅವಳು ಇದ್ದಕ್ಕಿದ್ದಾಗೆ ಬಂದ್ಬಿಟ್ಟು ಟ್ಯಾಬ್ಲೆಟ್ ಫೋಟೋಸ್ ಎಲ್ಲ ತಗೊಳ್ತಾ ಇದ್ರೆ ನಾನೇನು ಅನ್ಕೋಬೇಕು? ಸರಿ ಆಯಿತು, ಹೋಗ್ಲಿ ಬಿಡು. ಓ, ನನಗಂತೂ ಇವಳು ಅರ್ಥನೇ ಆಗಲ್ಲಪ್ಪ. ಒಂದೊಂದು ಸರಿ ಒಂದೊಂದು ಥರ ಆಡ್ತಾಳೆ. ಥು. ಸರಿ, ಅವಳ ಬಗ್ಗೆ ಬಿಡು, ನೀ ಮಲ್ಕೋ.
ಅಣ್ಣ ನಮಸ್ತೆ. ಓ, ನೀನು ಜಾನ್ಕಮ್ಮನ ಮಗಳಲ್ವೇನಮ್ಮ? ಹೌದು. ಏನು ಈ ಬಡ್ಡಿ ಶಂಕರಪ್ಪನ ಹತ್ರಕ್ಕೆ ಬಂದ್ಬಿಟ್ಟಿದ್ದೀ? ಏರಿಯಾಲಿ ನಿಮ್ಮ ಹತ್ರ ಬರ್ದೆ ಮತ್ತೆ ಯಾರ ಹತ್ರ ಹೋಗೋಣ? ಏನು ವಿಷಯ? ಅರ್ಜೆಂಟಾಗಿ 2 ಲಕ್ಷ ಬೇಕಿತ್ತು. ನಿನಗ? ನನಗೇನೆ. ಬಡ್ಡಿ ಕೊಡಿ. ನಿನಗೆ ಯಾಕೆ ಕಾಸು? ನಿನ್ನ ಗಂಡ ಬಾಲ ತುಂಬ ಒಳ್ಳೆಯವನು, ಅಂಗಡಿನೂ ಚೆನ್ನಾಗಿ ನಡೀತೈತೆ. ನಿಮ್ಮ ಮನೆಯವರು ಯಾವತ್ತೂ ನನ್ನ ಹತ್ರ ದುಡ್ಡಿಗೆ ಬಂದಿಲ್ಲ. ಆದರೆ ನೀನು ನನ್ನ ಹತ್ರ ಬಡ್ಡಿಗೆ ಬಂದಿದೀಯ ಅಂದರೆ ಏನೋ ವಿಷಯ ಐತೆ. ಅದು ಅಣ್ಣ, ಎಲ್ಲ ಟೈಮಲ್ಲೂ ಒಂದೇ ಥರ ಇರೋಕ್ಕಾಗತ್ತಾ? ನೀವೇ ಹೇಳಿ. ಅದು ಅಲ್ಲದೆ ನನ್ನ ಗಂಡಂಗೆ ಸರ್ಪ್ರೈಸ್ ಕೊಡಬೇಕು ಅಂತಾನೆ ನಿಮ್ಮ ಹತ್ರ ದುಡ್ಡು ಕೇಳ್ತಾ ಇರೋದು. ದಯವಿಟ್ಟು ಇಲ್ಲ ಅನ್ಬೇಡಿ. ನಿಮಗೆ ಗೊತ್ತು, ನಮ್ಮ ಕುಟುಂಬ ಯಾವತ್ತೂ ಯಾರಿಗೂ ಮೋಸ ಮಾಡೇ ಇಲ್ಲ. ಅದು ನಿಜ. ಈಗ ನಿಮ್ಮ ತಂಗಿ ಪೊಲೀಸ್ ಬೇರೆ ಆಗೋಳಲ್ಲ. ಥೂ, ಇವಳೊಬ್ಳು ಇಲ್ಲಿಗೂ ಬಂದ್ಬಿಟ್ಲಾ? ಹಾಗಿರುವಾಗ ನಿನ್ನ ಮೇಲೆ ನನಗೆ ನಂಬಿಕೆ ಐತೆ. ಸತ್ಯದಿಂದಾಗಿ ನನ್ನ ಮೇಲೆ ನಂಬಿಕೆ ಅಂತೆ. ಎಲ್ಲಿ ಹೋದ್ರೂ ಇವಳು ನೆರಳು ಮಾತ್ರ ನನ್ನ ಹಿಂದೆನೇ ಬರ್ತಿದೆ. ಕರ್ಮ. ಏ ಹುಡುಗಿ, ಏನು ಯೋಚನೆ ಮಾಡ್ತಾ ಇದೀಯಾ? ಅದೇ ಅಣ್ಣ, ದುಡ್ಡು ಕೊಡ್ತೀನಿ. ಅಸ್ಲು ತಪ್ಪಿದ್ರು ಬಡ್ಡಿ ತಪ್ಪಿಸ್ಬಾರ್ದು. ಒಂದು ನಿಮಿಷ. $2 ಲಕ್ಷ ಜಪ್ತಿ ಇಟ್ಕೋ. ಅದರಲ್ಲೂ ಮಕ್ಕಳು ಅವ್ರಿಗೆ ನಕಲಿ ಮಾತ್ರೆಗಳೆಲ್ಲ ಕೊಡ್ತಾ ಇದ್ದಾರೆ. ಪಾಪ ಅಮಾಯಕರು ಮೇಡಮ್. ಇಂಥ ಕಲಬೆರಕೆ ಮಾತ್ರೆಗಳು ಹೆಣ್ಮಕ್ಳ ಮೇಲೆ ತುಂಬ ಕೆಟ್ಟ ಪರಿಣಾಮ ಬೀರುತ್ತೆ ಮೇಡಮ್. ಪಾಪ ಹೆಣ್ಮಕ್ಳ ಪಾಡ್ ನೆನೆಸ್ಕೊಂಡ್ಬಿಟ್ರೆ ಅಯ್ಯೋ ಅನ್ಸುತ್ತೆ ಮೇಡಮ್. ಯಾಕೋ ಈ ಫೇಕ್ ಮಾತ್ರೆಗಳ ಕಾಟ ಜಾಸ್ತಿನೇ ಇದ್ದಾಗಿದೆ. ಜನ ಡಾಕ್ಟರ್ಗಳನ್ನ ದೇವರು ಅಂತ ನಂಬ್ಕೊಂಡು ಬರ್ತಾರೆ. ಅವ್ರ ಕೈಯಲ್ಲಿ ತಮ್ಮ ಜೀವನನೇ ಇಟ್ಟಿರ್ತಾರೆ. ಈ ಡಾಕ್ಟರ್ಗಳು ಕೊಡೋ ಮಾತ್ರೆಲೇ ವಿಷ ಬೆರೆತ್ಕೊಂಡ್ಬಿಟ್ರೆ ಜನ ಎಲ್ಲದರ ಮೇಲೂ ನಂಬಿಕೆ ಕಳ್ಕೊಂಡ್ಬಿಡ್ತಾರೆ. ಹಾಗಾಗಬಾರ್ದು. ಈ ಮೆಡಿಕಲ್ ಮಾಫಿಯಾದಿಂದ ಜನರ ಜೀವನಕ್ಕೆ ತೊಂದರೆ ಆಗಬಾರ್ದು. ನಂದಿನಿ ಅವರೇ? ಎಸ್ ಮ್ಯಾಮ್. ಕುತ್ಕೊಳ್ಳಿ. ಪರವಾಗಿಲ್ಲ ಮ್ಯಾಮ್. ಯಾಕೆ, ಏನಾಯ್ತು? ಏನೂ ಇಲ್ಲ ಮ್ಯಾಮ್, ಹೊಟ್ಟೆ ತೊಳೆಸ್ದಂಗೆ ಆಯಿತು. ಈಗಷ್ಟೇ ವಾಂತಿ ಆಯಿತು ಮ್ಯಾಮ್. ಫುಡ್ ಪಾಯ್ಸನ್ ಏನಾದರೂ ಆಗಿದೆಯಾ? ಹಾಗೇನೂ ಇಲ್ಲ ಮ್ಯಾಮ್. ತಲೆನೋವು ಅಂತ ಮಾತ್ರೆ ತಗೊಂಡೆ, ಹೊಟ್ಟೆ ತುಂಬ ತೊಳಸ್ತಾ ಇದೆ ಮ್ಯಾಮ್. ಏನು, ತಲೆನೋವು ಅಂತ ಮಾತ್ರೆ ತಗೊಂಡ್ರಾ? ಅದಕ್ಕೆ ಹೊಟ್ಟೆ ತೊಳಸ್ತಿದ್ಯಾ? ಹೌದು. ನೀವೊಂದು ಕೆಲಸ ಮಾಡಿ, ಮನೆಗೆ ಹೋಗಿ ರೆಸ್ಟ್ ತಗೊಳ್ಳಿ. ಅಯ್ಯೋ ಪರವಾಗಿಲ್ಲ ಮೇಡಮ್, ಇಲ್ಲೇ ರೆಸ್ಟ್ ಮಾಡ್ತೀನಿ. ಹಲೋ ಅಮಲ್ ಬೇಬಿ. ಏನು ಮೇಡಮ್, ಈ ಬಡಪಾಯಿನ ಈ ಟೈಮಲ್ಲಿ ನೆನ್ಸ್ಕೊಟ್ಟು ಫೋನ್ ಮಾಡಿಬಿಟ್ಟಿದ್ದೀರಾ? ಅಮುಲ್ ಬೇಬಿ, ಬರೀ ತಮಾಷೆನಾ ನಿನಗೆ? ನಾನು ಸೀರಿಯಸ್ ವಿಷಯ ಮಾತಾಡೋದಕ್ಕೆ ಫೋನ್ ಮಾಡಿದ್ದು. ಇನ್ನೇನು ಸತ್ಯ, ನೀನಂತೂ ನನ್ನ ಕೈಗೆ ಸಿಗಲ್ಲ. ಸಿಕ್ಕಿರೋ ಟೈಮಲ್ಲೇ ನನ್ನ ಸರಸ ವಿರಸ ಎಲ್ಲನೂ ತಾನೆ.
ನನ್ನ ಮಾತು ಮರೆಸ್ಬೇಡ ನೀನು. ಮೊದಲು ನಾನು ಕೇಳೋದಕ್ಕೆ ಉತ್ತರ ಕೊಡು. ಅದು ಬೆಳಗ್ಗೆ ಚಿಕ್ಕತ್ತೆಗೆ ಮಾತ್ರೆ ಕೊಟ್ವಲ್ಲ, ಅದೆಲ್ಲಿಂದ ತಂದಿದ್ದು? ಇದ್ಯಾವ ಥರ ಪ್ರಶ್ನೆ ಸತ್ಯ? ಸುಮ್ಮನೆ ಹೇಳು, 100 ಪ್ರಶ್ನೆ ಕೇಳಬೇಡ. ನಾನು ಇನ್ಸ್ಪೆಕ್ಟ್ರು, ನೀನಲ್ಲ. ಆಯಿತು ಮೇಡಮ್, ತಪ್ಪಾಯಿತು. ನಾನು ಚಿಕ್ಕಿಗೆ ಆಚೆಯಿಂದ ಮಾತ್ರೆ ತಂದುಕೊಡ್ಲಿಲ್ಲ. ನೆನ್ನೆ ನಮ್ಮ ಕಂಪ್ನಿ ಯೂನಿಟ್ ಹತ್ರ ಹೋಗಿರ್ಬೇಕಾದ್ರೆ ಬ್ರ್ಯಾಂಡಿಂಗ್ ಅನಾಲಿಸಿಸ್ಗೆ ಅಂತ ಸ್ವಲ್ಪ ಮಾತ್ರೆಗಳು ತಂದಿಟ್ಕೊಂಡಿದ್ದೆ. ಫಾರ್ಚುನೇಟ್ಲಿ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡಿದ ಮಾತ್ರೆಗಳು ನನ್ನ ಹತ್ರನೇ ಇತ್ತು, ಅದೇ ಕೊಟ್ಟೆ. ಸದ್ಯ ಒಳ್ಳೇದಾಯ್ತು ಬಿಡು. ಸತ್ಯ, ಯು ಸೌಂಡ್ ಸೀರಿಯಸ್. ಏನಾಯಿತು? ಬಂದು ಹೇಳ್ತೀನಿ ಬಿಡು. ಸತ್ಯ, ನೀನು ಸ್ಟೇಷನಲ್ಲಿ ಕೂತ್ಕೊಂಡು ಚಿಕ್ಕಿದ ಯೋಚನೆ ಮಾಡ್ತಾ ಇದೆಯಾ ಹೇಗೆ? ಯೋಚನೆ ಬರ್ದೇ ಇರುತ್ತಾ ಅಮೂಲ್ ಬೇಬಿ? ಅವ್ರು ಹುಷಾರು ತಪ್ಪಿದ್ರೆ ಯಾಕೋ ನನ್ನ ಕೈ ಕಾಲೇ ಆಡಲ್ಲ. ಹೇಗಿದ್ದಾರೀಗ? ಸತ್ಯ, ಏನೂ ಪರವಾಗಿಲ್ಲ, ಚಿಕ್ಕಿ ಆರಾಮಾಗೇ ಇದ್ದಾರೆ. ನೀನು ಆರಾಮಾಗಿ ನಿನ್ನ ಕೆಲಸ ನೋಡ್ಕೊ. ನನಗೆ ಗೊತ್ತು ನಿನಗೆ ಚಿಕ್ಕಿ ಎಷ್ಟು ಇಂಪಾರ್ಟೆಂಟು ಅಂತ. ಸತ್ಯ, ಒನ್ ಮೋರ್ ಥಿಂಗ್, ನಾನಿಲ್ಲಿರಬೇಕಾದ್ರೆ ನೀನು ಚಿಕ್ಕಿ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಳೇಬೇಡ, ಓಕೆ? ಥ್ಯಾಂಕ್ ಯು ಅಮೂಲ್ ಬೇಬಿ. ಸತ್ಯ, ಇದೇ ಖುಷಿಗೆ ನನಗೇನಿಲ್ವಾ? ಬಾಯ್. ಬಾಲ, ಖರ್ಚಿನ ಬಗ್ಗೆ ಯೋಚನೆ ಮಾಡಬೇಡ. ಅಕಸ್ಮಾತ್ ನೀನು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಏನಾದರೂ ಖರ್ಚಾದರೆ ಹೇಗೂ ಸತ್ಯ ಕೊಟ್ಟಿದ್ದಾಳಲ್ಲ ದುಡ್ಡು, ಅದನ್ನು ಬಳಸ್ಬೋದು. ಅದೇ ಮತ್ತೆ ಇಂಥ ಸಮಯಕ್ಕಾಗಲಿ ಅಂತಲೇ ಅಲ್ವಾ ಕೊಟ್ಟಿರೋದು, ಅದರಲ್ಲೇನಿದೆ? ನೀವೇನೇ ಹೇಳಿ ಅಜ್ಜಿ, ನಮ್ಮ ಸತ್ಯಕ್ಕ ಮಾತ್ರ ಸೂಪರು. ಅತ್ತೆ ಮನೆಗೆ ಹೋದ್ಮೇಲೂ ತವ್ರ ಮನೇನ ಮನಸ್ಸಲ್ಲಿ ಇಟ್ಕೊಂಡು ದುಡ್ಡು ತಂದು ಕೊಟ್ರಲ್ಲ, ನಿಜವಾಗ್ಲೂ ಸತ್ಯಕ್ಕನ ಮನಸ್ಸು ತುಂಬ ದೊಡ್ಡದು. ಆದರೆ ಕೆಲವೊಬ್ರು ಇದ್ದಾರೆ ದಂಡಕ್ಕೆ. ಅದೇನೋ ಹೇಳ್ತಾರಲ್ಲ ರುಕ್ಕು, ಕೂಳಿಗೆ ದಂಡ ಭೂಮಿಗೆ ಭಾರ ಅನ್ನೋ ಹಾಗೆ. ರುಕ್ಕು, ಪ್ರತಿಯೊಂದಕ್ಕೂ ಅವಳನ್ನು ರೇಗಿಸ್ಬೇಡ. ಅವಳು ಈಗ ಸುಮ್ಮನೆ ಆಗಿದ್ದಾಳೆ ತಾನೆ. ಯಾರಿಗೆ ನೀನು ದಂಡ ಅಂದಿದ್ದೋ? ನಿನಗೆ ಅನ್ಕೊಂತೀಯಾ? ಇನ್ಯಾರಿಗೆ ಹೇಳಿರ್ತೀಯಾ? ನನಗೆ ಗೊತ್ತಿಲ್ವಾ? ಹಾಗಿದ್ರೆ ನಿನಗೆ ಬಿಡು. ಅವಳು ಕೊಟ್ಟಿರೋ 15,000ಕ್ಕೆ ಇಷ್ಟೊಂದೆಲ್ಲ ಮಾತಾಡ್ತಿದ್ದೀರಾ? ಅಜ್ಜಿ ತಗೋ, ಇದರಲ್ಲಿ 2 ಲಕ್ಷ ಇದೆ. ಈ ದಿವ್ಯನ್ ರೇಂಜೇ ಬೇರೆ. ಆ ಸತ್ಯನ್ ತರ ಚಿಲ್ಲರೆ ಕಾಸು ಕೊಟ್ಟು ಅಭ್ಯಾಸ ಇಲ್ಲ. ಇದು ನಾನು ಈ ಮನೆಗೆ ಖರ್ಚಿಗೆ ಕೊಡ್ತಾ ಇರೋ ದುಡ್ಡು. ಅಲ್ಲ, ನಿಜವಾಗ್ಲೂ ದುಡ್ಡು ಕೊಡ್ತಾ ಇದ್ದಾಳಲ್ಲೋ? ಅತ್ತೆ, ಯಾವುದಾದ್ರೂ ಬ್ಯಾಂಕಿಗೆ ಕನ್ನ ಹಾಕಿದಾಳ ಕೇಳಿ, ಇಲ್ಲಾಂದರೆ ಎಲ್ಲರ ಕತ್ತಿಗೆ ತಂದಿಡ್ತಾಳೆ ಇವಳು. ಹಲೋ, ಅಷ್ಟೊಂದೆಲ್ಲ ಸೀನ್ ಇಲ್ಲ. ಬಾಲ, ದುಡ್ಡಿನ ಶಾರ್ಟೇಜ್ ಅಂತ ಹೇಳ್ತಾ ಇದೆಯಲ್ಲ, ಇದರಲ್ಲಿ ಎಷ್ಟು ಬೇಕೋ ತಗೋ. ದುಡ್ಡು ಬಗ್ಗೆ ತಲೆ ಕೆಡಿಸ್ಕೋಬೇಡ. ಬೇಡಮ್ಮ ತಾಯಿ, ಹಾಲು ಕುಡಿದ ಮಕ್ಕಳೇ ಬದುಕಲ್ಲ ಅಂತಾರೆ. ಇನ್ನು ವಿಷ ಕುಡಿದವರು ಉಳಿತಾರ? ನನಗೆ ನಾನು ನಿಯತ್ತಾಗಿ ದುಡ್ದಿರೋ ದುಡ್ಡಿದೆ, ಅದು ಸಾಕು ನನಗೆ. ಇದರಲ್ಲೂ ಜಂಬ. ಹಾಗೂ ನನಗೇನಾದರೂ ಹಣದ ಅವಶ್ಯಕತೆ ಬಿದ್ದರೆ ಸತ್ಯ ಅವರು ಖುಷಿಯಿಂದ ಕೊಟ್ಟಿರೋ, ಕಷ್ಟಪಟ್ಟು ದುಡ್ದಿರೋ ಆ 15,000 ತಗೋತೀನಿ ಹೊರತು
ನೀನು ತಂದಿರೋ ಬೇನಾಮಿ ದುಡ್ಡನ್ನು ಎಡಗೈಯಲ್ಲೂ ಮುಟ್ಟಲ್ಲ. ಸರಿಯಾಗಿ ಹೇಳಿದ್ರಿ ಹೇಳಿ ಅಂದರೆ ಕೆಲಸ ಇಲ್ಲ, ಕಾರ್ಯ ಇಲ್ಲ. ಇಷ್ಟು ದಿವಸದಿಂದ ಮನೆಯಲ್ಲೇ ಬಿದ್ದಿದ್ದಾಳೆ, ದುಡ್ಡೆಲ್ಲಿಂದ ಬರುತ್ತೆ ಇವಳಿಗೆ? ಮತ್ಯಾವನಾದರೂ ಖರ್ಚು ಮಾಡೋ ಬಾಸ್ ಸಿಕ್ಕಿದ್ದಾನೆ ಅನ್ಸುತ್ತೆ. ಏಯ್, ಇದ್ಯಾವನೋ ಕೊಟ್ಟಿರೋ ದುಡ್ಡಲ್ಲ, ನನ್ನ ದುಡ್ಡು. ದಿವ್ಯಾ, ಇಷ್ಟೊಂದು ದುಡ್ಡು ನಿನ್ನ ಹತ್ರ ಎಲ್ಲಿಂದ ಬರುತ್ತೆ? ಹಿತ್ಲಲ್ಲಿ ದುಡ್ಡಿನ ಮರ ನೆಟ್ಟಿದ್ಯಾ? ಅಲ್ಲಿಂದ ಕಿತ್ಕೊಂಡು ಬಂದ್ಯಾ? ನೋಡೆ, ನಮಗೆ ನಿನ್ನ ದುಡ್ಡಿನ ಅವಶ್ಯಕತೆ ಇಲ್ಲ, ದಯವಿಟ್ಟು ತಗೋ. ಸತ್ಯ, ಪಾಪ ಕಣಮ್ಮ, ನಿನ್ನ ಗಂಡ ಬೆಳಿಗ್ಗೆಯಿಂದ ನಮ್ಮ ಊರ ಮೇಳನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾನೆ. ಒಳ್ಳೆ ಹುಡುಗ. ನೋಡಿದ್ರ ಅತ್ತೆ, ನಾನು ನನ್ನ ಗಂಡನ ಹೇಗೆ ಟ್ರೈನ್ ಮಾಡಿದ್ದೀನಿ ಅಂತ? ಹಾಕ್ತೀನಿ ನೋಡು, ಅವನು ನನ್ನ ಮಗ, ಅದಕ್ಕೆ ಇಷ್ಟೊಂದು ಹೆಂಗರಳು. ಹಾ ನನಗಿರೋ ಒಳ್ಳೆ ಕ್ವಾಲಿಟಿಗೆ ನೀವಿಬ್ರು ಹೆಂಗೆ ಕ್ರೆಡಿಟ್ ತೊಗೊಳಕ್ಕೆ ಕಾಯ್ತಾ ಇದ್ದೀರಾ ನೋಡಿ. ಅತ್ತೆ, ಇವತ್ತು ಸ್ಟೇಷನಲ್ಲಿ ನಕಲಿ ಮಾತ್ರೆಗಳ ಬಗ್ಗೆ ಮಾತಾಡ್ತಾ ಇದ್ವಿ. ನಮಗೆಲ್ಲ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಜನರ ಜೀವದ ಜೊತೆ ಆಟ ಆಡ್ತಾರಲ್ಲ, ಎಂಥ ಕಿರಾತಕರು ಇರ್ಬೇಕವರು. ಅದಕ್ಕೆ ನಿಮ್ಮ ಕೈಗೆ ಏನಾದರೂ ಅಂಥವ್ರು ಸಿಕ್ಬಿದ್ರೆ ಅಷ್ಟೇ, ಮುಗೀತು ಅವ್ರ ಕತೆ. ಕರೆಕ್ಟಾಗಿ ಹೇಳ್ದೆ ರೀತು. ಓ, ಅದಕ್ಕೇನಾ ನೀನು ನಂಗೆ ಫೋನ್ ಮಾಡಿ ಚಿಕ್ಕಿಗೆ ಯಾವ ಮಾತ್ರೆ ಕೊಟ್ಟೆ ಅಂತ ಕೇಳಿದ್ದು? ಹ್ಞೂ ಅಮೂಲ್ ಬೇಬಿ, ನೀನು ನಿನ್ನ ಕಂಪ್ನಿಯಿಂದ ತಯಾರಾಗಿದ್ದ ಮಾತ್ರೆ ಕೊಟ್ಟೆ ಅಂತ ಹೇಳ್ದಲ್ಲ, ಆಗ ಸಮಾಧಾನ ಆಯಿತು ನನಗೆ. ನಾನು ಇದ್ರ ಬಗ್ಗೆ ಎಲ್ಲ ಪೇಪರಲ್ಲಿ ಓದಿದ್ದೀನಿ. ಕಾರ್ತಿಕ್, ನಿನ್ನ ಕಂಪ್ನಿಯಲ್ಲಿ ಟೆಸ್ಟಿಂಗ್ ಸರಿಯಾಗಿ ನಡೀತಿದೆ ತಾನೇ? 100% ಅಮ್ಮ, ಎಲ್ಲ ಚೆಕ್ಕೂ ಕ್ಲಿಯರಾಗಿ ನಡೀತಾ ಇದೆ. ಔಷಧಿಗಳು ಎಷ್ಟು ಇಂಪಾರ್ಟೆಂಟ್ ಅಲ್ವಾ? ಅದನ್ನು ಹಾಗೆ ಹೀಗೆ ಬೇಕಾಬಿಟ್ಟು ತಯಾರು ಮಾಡ್ಕೊಡೋಕ್ಕಾಗತ್ತಾ? ಇಲ್ಲ ತಾನೆ. ಅದು ಅಲ್ಲದೆ ಈ ಔಷಧಿಗಳು ಎಲ್ಲರಿಗೂ ಕೈಗೆಟ್ಕೋ ಬೆಲೆ ಸಿಗಲಿ ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಇದರಿಂದ ಸ್ವಲ್ಪ ಜನಕ್ಕೆ ಸಹಾಯ ಆದರೆ ಸಾಕು. ಆಲ್ ದಿ ಬೆಸ್ಟ್ ಅಣ್ಣ, ನನ್ನ ಬಿಸ್ನೆಸ್ ಸೂಪರ್ ಡೂಪರ್ ಹಿಟ್ ಆಗಲಿ. ಥ್ಯಾಂಕ್ಸ್ ಪುಟಿ. ಒಳ್ಳೆ ವಿಚಾರ ಕಾರ್ತಿಕ್, ಆದರೆ ತುಂಬ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು. ಈ ಫೀಲ್ಡಲ್ಲಿ ಹೊಸಬ ಅಲ್ವಾ ನೀನು? ಅತ್ತೆ, ಇವಳಿಗೆ ಏನಾಯ್ತು? ಯಾಕೋ ವಿಚಿತ್ರವಾಗಿ ಆಡ್ತಿದ್ದಾಳೆ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ನಾನು ಈ ಮನೇಲಿ ಹುಟ್ಟಿದ್ದೆ ತಪ್ಪ, ಅಥವಾ ಸತ್ಯನ ಅಕ್ಕ ಆಗಿ ಹುಟ್ಟಿದ ತಪ್ಪ? ಯಾಕೆ ಎಲ್ಲರೂ ಚುಚ್ಚಿ ಚುಚ್ಚಿ ಹಿಂಸೆ ಕೊಡ್ತಿದ್ದೀರಾ? ಹೌದು, ನಾನು ತಪ್ಪು ಮಾಡಿದ್ದೀನಿ ನಿಜ, ಆದರೆ ಜಗತ್ತಲ್ಲಿ ಯಾರು ತಪ್ಪೇ ಮಾಡಿಲ್ವಾ? ಯಾರು ಮಾಡದೇ ಇರೋ ತಪ್ಪನ್ನ ನಾನು ಮಾಡಿದ್ದೀನ? ಮನುಷ್ಯ ತಪ್ಪು ಮಾಡೋದು ಸಹಜ, ಆದ್ರೆ ಅದನ್ನ ಅರ್ಥ ಮಾಡ್ಕೊಂಡು ತಿದ್ಕೊಂಡು ನಡೆಯೋಕ್ಕೆ ಒಂದು ಅವಕಾಶ ಕೊಡಬೇಕು. ಅದನ್ನ ಬಿಟ್ಟು ಯಾವಾಗಲೂ ಆಡ್ಕೊಂಡಿರೋದಲ್ಲ. ನಿಮ್ಮೆಲ್ರಿಗೂ ಸತ್ಯನ ಹೆಚ್ಚು. ಅವಳೇ ನಮ್ಮನ್ನ ದುಡ್ಡು ಸಾಕಿರೋದು. ಹಾಗಂತ ಅವಳ ಹೆಸರು ಇಟ್ಕೊಂಡು ನನ್ನನ್ನು ಯೂಸ್ಲೆಸ್ ಅನ್ನೋ ಥರ ಟ್ರೀಟ್ ಮಾಡಬೇಡಿ ಪ್ಲೀಸ್. ನನಗೂ ಒಂದು ಮನಸ್ಸಿದೆ, ಅದಕ್ಕೂ ನೋವಾಗುತ್ತೆ ಅಂತ ನಿಮ್ಗೆ ಯಾರಿಗೂ ಅನ್ಸೋದೇ ಇಲ್ವಾ?
ಯಾವಾಗ ನೋಡಿದ್ರು ಸತ್ಯ ಸತ್ಯ ಸತ್ಯ. ಆ ಸತ್ಯ ದುಡ್ಡು ಕೊಟ್ರೆ ಅವಳು ನ್ಯಾಯವಾಗಿ ದುಡ್ದಿರೋ ದುಡ್ಡು ಅಂತ ತಗೋತೀರಾ, ಆದ್ರೆ ನಾನು ಕೊಟ್ರೆ ಅದು ಫ್ರಾಡಾ? ಅದನ್ನು ಬಾಯ್ ಬಿಟ್ಟು ಬೇರೆ ಹೇಳ್ಬೇಕೇನೆ. ಅಜ್ಜಿ, ನಾನು ನಿಜ ಹೇಳ್ತಿದ್ದೀನಿ. ಸತ್ಯ ದುಡ್ಡು ಕೊಟ್ರೆ ತಗೋತೀರಾ, ಅದೇ ನಾನು ಕೊಟ್ರೆ ಯಾಕೆ ತಗೊಳಲ್ಲ? ನಾನು ಬದಲಾಗಿದ್ದೀನಿ ಅಂತ ಪ್ರೂವ್ ಮಾಡ್ಕೊಳಕ್ ಒಂದು ಅವಕಾಶ ಕೊಡಿ. ಹೋಗ್ಲಿ ಬಿಡೆ, ಅದಕ್ಕೆ ಯಾಕೆ ನೀನು ಇಷ್ಟೊಂದು ಅಳ್ತೀಯ? ಅದೆಲ್ಲ ಸರಿನಮ್ಮ, ಆದರೆ ನಿನ್ನ ಕೆಲಸ ಏನೂ ಮಾಡ್ತಾ ಇಲ್ಲ. ಆದರೂ ನಿನ್ನ ಹತ್ರ ಇಷ್ಟೊಂದು ದುಡ್ಡು ಹೇಗೆ ಬಂತು? ಅದು ಅದು ಅಜ್ಜಿ, ಅದನ್ನು ನಾನು ಹೇಳ್ತೀನಿ.